ಮೊದಲು ಚೌಕಾಕಾರದಲ್ಲಿ ಕಟ್ ಮಾಡ್ಕೊಂಡಿರೋ ಒಂದು ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆ ಅದು ತಗೊಳ್ಬೋದು. ನಾನಿಲ್ಲಿ ಕೆಂಪು ಬಟ್ಟೆ ತಗೊಂಡಿದ್ದೀನಿ ಸ್ನೇಹಿತರೆ. ಮುಖ್ಯವಾಗಿ ನೋಡಿ, ಲವಂಗ ತಗೊಂಡಿದ್ದೀನಿ, 7 ಲವಂಗ. ಈ ರೀತಿ ಮೊಗ್ಗಾಗಿರಬೇಕು ಸ್ನೇಹಿತರೆ. ಈ ಮೊಗ್ಗು ಇಲ್ಲದೆ ಇರೋದನ್ನ ಹಾಕಕ್ಕೆ ಹೋಗಬೇಡಿ ನೀವು, ಈ ಮೊಗ್ಗಿರಬೇಕು. ನಿಮ್ಮ ಹಣದ ಸಮಸ್ಯೆ ಏನೇ ಇದ್ದರೂ ಕೂಡ ಬಗೆಹರಿಯುತ್ತೆ. ಹಾಗೆ ನೋಡಿ, 3 ಏಲಕ್ಕಿನ ತಗೊಂಡಿದ್ದೀನಿ. ಈ ಲವಂಗ ಹಾಕೋದ್ರಿಂದ ನಿಮ್ಮ ಹಣದ ಸಮಸ್ಯೆ ಏನೇ ಇದ್ದರೂ ಕೂಡ ಬಗೆಹರಿಯುತ್ತೆ. ಹಾಗೆ ನಿಮಗೆ ಯಾರಾದರೂ ಮಾಟ ಮಂತ್ರ ಮಾಡಿಸ್ತಿದ್ದಾರೆ ಅಂದರೆ ಅದು ಕೂಡ ಬಗೆಹರಿಯುತ್ತೆ ಸ್ನೇಹಿತರೆ. ನೋಡಿ, ಈ ಏಲಕ್ಕಿನೂ ಕೂಡ ಇದ್ರ ಜೊತೆಲೇ ಹಾಕಬೇಕು. ನಂತರ ನಾವು ಪ್ರತಿದಿನ ಅಡುಗೆ ಮಾಡೋದಕ್ಕೆ ಉಪಯೋಗಿಸ್ತೀವಿ ಕಲ್ಲುಪ್ಪನ್ನು. ನೋಡಿ, ಇದು ಕಲ್ಲುಪ್ಪು. ಈ ಕಲ್ಲುಪ್ಪು ಅಂದರೆ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಈ ಉಪ್ಪನ್ನು ತಯಾರು ಮಾಡೋದು ಸಮುದ್ರದಲ್ಲಿ. ಹಾಗೆ ನಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಉಪ್ಪು ಖಾಲಿ ಆಗಬಾರ್ದು. ನೋಡಿ, ಇದನ್ನು ಕೂಡ ಹಾಕಿ ನಂತರ 3 ಕರ್ಪೂರ ತಗೊಂಡಿದ್ದೀನಿ ಇಲ್ಲಿ. ಈ ಕರ್ಪೂರ ಹಾಕೋದ್ರಿಂದ ಇದು ಹೇಗೆ ಬೆಂಕಿಯಲ್ಲಿ ಕರಗೋಗುತ್ತೋ, ನಮ್ಮ ಕಷ್ಟಗಳು, ದುಡ್ಡಿನ ಸಮಸ್ಯೆ ಏನೇ ಇದ್ದರೂ ಕೂಡ ಅದೇ ರೀತಿ ಕರಗೋಗಬೇಕು ಸ್ನೇಹಿತರೆ. ಹಾಗೆ ಇಲ್ಲಿ ಮತ್ತೆ ಇದೊಂದು ದಾರ, ಅರಿಶಿಣದ ದಾರ ಮಾಡ್ಕೊಂಡಿದ್ದೀನಿ. ಇದು ಏನಕ್ಕೆ ಅಂತ ಕೊನೆಯದಾಗಿ ಹೇಳ್ತೀನಿ ಸ್ನೇಹಿತರೆ. ಇದೆಲ್ಲ ಹಾಕ್ಬಿಟ್ಟು ನಾವು ಏನು ಮಾಡಬೇಕು ಅಂದರೆ, ನಿಮ್ಮ ಮನೆ ದೇವರು ಯಾವುದಾದ್ರೂ ಆಗಿರಲಿ, ಮೊದಲು ವಿಘ್ನೇಶ್ವರನಿಗೆ ನಮಸ್ಕರಿಸಿ, ನಾವು ಮಾಡುವಂಥ ಕೆಲಸದಲ್ಲಿ ತಪ್ಪು ಏನಾದರೂ ಕಂಡರೆ ಕ್ಷಮಿಸಿ ಅಂತ ನಿಮ್ಮ ಮನೆ ದೇವ್ರ ಹತ್ರ ಬೇಡಿಕೊಂಡು, ಈ 7 ಲವಂಗ ಮತ್ತು 3 ಏಲಕ್ಕಿ, 3 ಕರ್ಪೂರ, 1 ಇಡಿ ಉಪ್ಪು, ಇಷ್ಟನ್ನು ಕೂಡ ನೀವು ತುಂಬ ಶುದ್ಧವಾದ ಒಂದು ಬಟ್ಟೆ, ಈ ಕೆಂಪು ವಸ್ತ್ರದಲ್ಲಿ ನೀವು ಅದನ್ನು ಕಟ್ಟಿಡಬೇಕು. ಹಿಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಕಟ್ಟಬೇಕು ಅಂತ, ಅದೇ ರೀತಿ ಕಟ್ಟಿ ಸ್ನೇಹಿತರೆ. ನೋಡಿ, ಇದು ಈ ಥರ ಹಿಂಗೆ ಮೂಲೆ ಇಟ್ಕೊಂಡ್ರೆ ಈ ಮೂಲೆಯಿಂದ ಈ ಮೂಲೆಗೆ ಇಟ್ಕೋಬೇಕು. ನೋಡಿ, ಇದನ್ನು ಈ ರೀತಿ ಸುತ್ತಬೇಕು. ಯಾಕೆಂದರೆ ನಮ್ಮ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ನೋಡಿ, ಈ ರೀತಿ ಇಟ್ಕೊಂಡು ಗಂಟನ್ನು ಕಟ್ಟಬೇಕು ಸ್ನೇಹಿತರೆ. ನಾವು ದುಡಿದ ದುಡ್ಡು ಎಷ್ಟು ಇದ್ದರೂ ಕೂಡ ಖರ್ಚಾಗುತ್ತೆ. ಆದ್ದರಿಂದ ಇದೊಂದು ಪ್ರಯತ್ನ ಮಾಡಿ. ಇದನ್ನು ಯಾವ ದಿನ ಮಾಡಬೇಕು ಅಂದರೆ, ಹಣದ ಸಮಸ್ಯೆ ಇರೋದ್ರಿಂದ ನಾವು ಶುಕ್ರವಾರ ಅಥವಾ ಮಂಗಳವಾರ ಮಾಡಬೇಕು ಸ್ನೇಹಿತರೆ. ಮತ್ತು ಈ ದಾರ ನೀವು ಮಂಗಳವಾರ ಕಟ್ಟಿದ್ರೆ ನೆಕ್ಸ್ಟು ಬುಧವಾರ ತೆಗಿಬೇಕು. 9 ದಿನಕ್ಕಾದರೆ, 5 ದಿನಕ್ಕಾದರೆ ನೀವು ಮಂಗಳವಾರ ಕಟ್ಟಿದ್ರೆ ಮತ್ತೆ ಆ ದಿನದಿಂದ 5 ದಿನ ಎಲ್ಲಿ ಬರುತ್ತೋ ಅಲ್ಲಿಗೆ ತೆಗಿಬೇಕು ಸ್ನೇಹಿತರೆ. ಹಾಗೆ ಈ ದಾರ ಕೂಡ ಅಷ್ಟೇನ,
ನೀವು ಎಷ್ಟು ದಿನಕ್ಕೆ ಗಂಟನ್ನು ತೆಗಿತೀರಾ ಅಲ್ಲಿವರೆಗೂ ಕೂಡ ಅಷ್ಟು ದಾರದ ಎಳೆ ಮಾಡ್ಕೋಬೇಕು. ಇದನ್ನು ಈಗ ನಾವು 5 ದಿನಕ್ಕೆ ತೆಗಿತೀವಿ ಅಂದರೆ 5 ಎಳೆ ಹಾಕೋಬೇಕು. ಇಲ್ಲ 9 ದಿನ ತನಕ ತೆಗಿತೀವಿ ಅಂದರೆ 9 ಎಳೆ. 5 ದಿನ 9 ದಿನ ಇಲ್ಲ 7 ದಿನ, ಈ 3 ದಿನದಲ್ಲಿ 3 ಇದರಲ್ಲಿ ಯಾವ ದಿನ ಆದರೂ ನೀವು ಆಯ್ಕೆ ಮಾಡ್ಕೊಳ್ಬೋದು. ಹಾಗೆ ಇನ್ನು ಈ ದಾರನ ಈ ರೀತಿ ಗಂಟು ಕಟ್ಟಿದಾದಮೇಲೆ ಈ ದಾರನ ಸ್ನೇಹಿತರೆ ಈ ರೀತಿ ಇದಕ್ಕೆ ಆಪೋಸಿಟ್ ಆಗಿ ಈ ರೀತಿ ಕಟ್ಟಬೇಕು. ಈ ರೀತಿ ಕಟ್ಟಿದ ನಂತರ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಇರೋದ್ರಿಂದ ಕುಬೇರನ ಮೂಲೆಗೆ ಇದನ್ನು ಕಟ್ಟಬೇಕು ಸ್ನೇಹಿತರೆ. ಮತ್ತು ಇದನ್ನು 7 ದಿನ ಅಥವಾ 3 ದಿನ ಇಲ್ಲ 9 ದಿನ ಆದಮೇಲೆ ಈ ಗಂಟನ್ನು ಪೂರ್ತಿಯಾಗಿ ಹೋಗಿ ಹರಿಯೋ ನೀರೊಳಗೆ ಎಸಿಬೇಕು. ಇಲ್ಲ ಹರಿಯೋ ನೀರಿಲ್ಲ ನಮ್ಮ ಊರ ಹತ್ರ ಎಲ್ಲೋ ಅಂದರೆ ನೀವು ಇದನ್ನು ಒಂದು ಎಕ್ಕದ ಗಿಡ ಬುಡಕ್ಕೆ ಇಲ್ಲ ಮತ್ತು ತಂಕಿ ಗಿಡ ಅಂತ ಕೇಳಿರ್ತೀರ ನೀವು, ಆ ಗಿಡದ ಬುಡಕ್ಕೆ ಇಕ್ಕಿದ್ರೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಹಾಗೆ ಇದರಿಂದ ಇನ್ನೊಂದು ವಿಶೇಷ ಏನಂದರೆ ಯಾವುದೇ ಕಾರಣಕ್ಕೂ ಇದು ನೀವು ಈ ರೀತಿ ಮಾಡಿರೋದು ಯಾರಿಗೂ ಕೂಡ ಗೊತ್ತಾಗಬಾರ್ದು. 9 ದಿನ ಆಗಲಿ ಇಲ್ಲ 7 ದಿನ ಆಗಲಿ ಅಥವಾ 3 ದಿನ ಆಗಲಿ ಯಾರಿಗೂ ತಿಳಿದೇ ಆಗಿ ಮಾಡಬೇಕು. ಒಂದು ವೇಳೆ ಇದರಿಂದ ನಿಮಗೇನಾದರೂ ಉಪಯೋಗ ಆಯಿತು ಅಂದರೆ ಅದನ್ನು ನಿಮ್ಮ ಕಷ್ಟಗಳು ನಿವಾರಣೆ ಆಗೋವರೆಗೂ ಅದನ್ನು ಪದೇ ಪದೇ ಮಾಡ್ತಾನೆ ಇರ್ರಿ. ಯಾಕಂದರೆ ಒಂದು ಸಲ ನಾವು ಪ್ರಯತ್ನ ಮಾಡಿ ಸುಮ್ಮನೆ ಆದರೆ ಯಾವುದೂ ಕೂಡ ಬಗೆಹರಿಯೋದಿಲ್ಲ. ಅದರಿಂದ ಹೇಳ್ತಿದ್ದೀನಿ ಸ್ನೇಹಿತರೆ, ಇದು ನಿಮ್ಮಲ್ಲಿ ಏನಾದರೂ ಬದಲಾವಣೆ ಆಯಿತು, ನಿಮ್ಮ ಸಾಲದ ಸಮಸ್ಯೆ ಬಗೆಹರಿತು, ಹಣಕಾಸಿನ ಸಮಸ್ಯೆ ಬದಲಾಯಿತು ಅಂದರೆ ದಯವಿಟ್ಟು ಇದನ್ನು ಮುಂದುವರೆಸಿ. ಯಾರು ಕೂಡ 1 ದಿನ ಇಲ್ಲ 7 ದಿನ ಪ್ರಯತ್ನ ಪಟ್ಟು ಸುಮ್ಮನೆ ಆಗಬೇಡಿ. ನಾವು ಪ್ರಯತ್ನ ಮಾಡೋದರಲ್ಲಿ ಏನು ತಪ್ಪಿಲ್ಲ ಸ್ನೇಹಿತರೆ. ಮತ್ತು ಒಳ್ಳೆಯ ಸುದ್ದಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.